ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ನವರಾತ್ರಿಯ 7ನೇ ದಿನ. ಈಗ ನಾನು ನಿಮಗೆಲ್ಲರಿಗೂ ಕಾಲರಾತ್ರಿ ದೇವಿಯ ಕಥೆಯನ್ನು ಹೇಳುತ್ತೇನೆ. ಒಂದು ಕಾಲದಲ್ಲಿ 2 ರಾಕ್ಷಸರಿದ್ದರು. ಅವರು ಶುಂಭ ಹಾಗೂ ನಿಶುಂಭ. ಅವರಿಬ್ಬರ ಸಹೋದರ ನಾಮುಚಿ ಇಂದ್ರನಿಂದ ಹತನಾಗಿದ್ದನು. ಇದರಿಂದ ಶುಂಭ ಹಾಗೂ ನಿಶುಂಭರು ಸಿಟ್ಟುಗೊಂಡಿದ್ದರು. ಅವರು ದೇವತೆಗಳಿಗೆ ಆಕ್ರಮಣ ಮಾಡಿದರು. ಮಹಿಷಾಸುರನ ಸೇವಕರಾದ ಚಂಡಮುಂಡರು ಹಾಗೂ ರಕ್ತಬೀಜರು ಈಗ ಶುಂಭ ಹಾಗೂ ನಿಶುಂಭರ ಜೊತೆಯಲ್ಲಿ ಕೈ ಜೋಡಿಸಿದರು. ಅವರೆಲ್ಲರೂ ಸೇರಿ ದೇವತೆಗಳಿಗೆ ಸೋಲಿಸಿ 3 ಜಗವನ್ನು ತಮ್ಮದಾಗಿಸಿಕೊಂಡರು. ಈಗ ದೇವತೆಗಳೆಲ್ಲರೂ ಸೇರಿ ಶಕ್ತಿದೇವಿಯ ಆಶ್ರಯ ಪಡೆದರು. ಶಕ್ತಿದೇವಿಯು ಕೌಶಿಕಿ ದೇವಿಯ ರೂಪದಲ್ಲಿ ಬಂದಳು. ಕೌಶಿಕಿ ದೇವಿಯು ಶುಂಭನನ್ನು ತನಗೆ ಮದುವೆಯಾಗಬೇಕೆಂದರೆ ತನ್ನ ಜೊತೆ ಯುದ್ಧದಲ್ಲಿ ಗೆಲ್ಲಬೇಕೆಂದಳು. ಈಗ ಶುಂಭನು ತನ್ನ ರಾಕ್ಷಸ ಸೈನ್ಯರನ್ನು ಕರೆದುಕೊಂಡು ಬಂದನು. ದೇವಿಯ ಕೋಪದ ದೃಷ್ಟಿಯಿಂದಲೇ ಸಾವಿರಾರು ರಾಕ್ಷಸಗಳು ಸತ್ತು ಹೋದವು. ಆದರೆ ಕೆಲವೊಂದು ರಾಕ್ಷಸರು, ಅಂದರೆ ಚಂಡ, ಮುಂಡ, ರೂರು ಇವೆಲ್ಲರನ್ನು ಕೊಲ್ಲಲಾಗಲಿಲ್ಲ. ಕೌಶಿಕಿ ದೇವಿಯು ತನ್ನ ಹಣೆಯಿಂದ ಮತ್ತೊಂದು ದೇವಿಯನ್ನು ಸೃಷ್ಟಿ ಮಾಡಿದಳು. ಈ ದೇವಿಯು ಮೈ ಕಪ್ಪುಗಾಗಿತ್ತು. ಅವಳು ಕತ್ತಿಗೆ ಮೇಲೆ ಕಪಾಲ ಮೂಳೆ ಧರಿಸಿದಳು. ಇದುವೇ ಕಾಳಿ ಅಥವಾ ಕಾಲರಾತ್ರಿ ದೇವಿಯು. ರೂರು ಕಾಲರಾತ್ರಿಯ ಜೊತೆ ಯುದ್ಧ ಮಾಡಿ ಸತ್ತು ಹೋದನು. ಇದನ್ನು ಕಂಡು ಚಂಡಮುಂಡರು ಓಡಿ ಹೋದರು. ಈಗ ದೇವಿಯು ಚಂಡಮುಂಡರನ್ನು ಹುಡುಕಿ ಅವರಿಬ್ಬರನ್ನು ಕೊಂದುಬಿಟ್ಟಳು. ಕೌಶಿಕಿಯು ರಕ್ತಬೀಜನ ಜೊತೆ ಯುದ್ಧ ಮಾಡುತ್ತಿದ್ದಳು. ಅವನಿಗೆ ಒಂದು ವಿಶೇಷ ಶಕ್ತಿ ಇತ್ತು. ಅವನ ರಕ್ತದ ಬೀಜದಿಂದಲೇ ಒಂದು ಹೊಸ ಅಸುರ ಹುಟ್ಟುತ್ತಿತ್ತು. ಅವನನ್ನು ಸೋಲಿಸಲು ಕೌಶಿಕಿ ಹಾಗೂ ಕಾಳದೇವಿಯು ಪ್ರಯತ್ನ ಪಡುತ್ತಿದ್ದರು. ಕೌಶಿಕಿ ದೇವಿಯ ಅಸ್ತ್ರದಿಂದ ಅವನ ಮೈಯಿಂದ ಹೊರಬಂದ ರಕ್ತವನ್ನೆಲ್ಲ ಕಾಳಿದೇವಿಯು ನಾಲಿಗೆ ಹೊರತೆಗೆದು ಕುಡಿಯುತ್ತಿದ್ದಳು. ಹೀಗೆ ಕಾಲರಾತ್ರಿ ದೇವಿಯು ಹಾಗೂ ಕೌಶಿಕಿ ದೇವಿಯು ಸೇರಿ ರಕ್ತಬೀಜ, ಶುಂಭ, ನಿಶುಂಭರನ್ನೆಲ್ಲ ಕೊಂದರು. ಕಾಳಿದೇವಿಯನ್ನು ಶುಭಂ ಕರೋತಿ ಎಂದು ಕರೆಯುತ್ತಾರೆ. ಏಕೆಂದರೆ ಆ ದೇವಿಯ ಕೈ ವರ ಮುದ್ರೆಯಲ್ಲಿ ಇರುತ್ತದೆ. ನವರಾತ್ರಿಯ 7ನೇ ದಿನ ನಾವು ಕೇಸರಿ ವಸ್ತ್ರ ಧರಿಸಿರುವ ಕಾಳರಾತ್ರಿ ಅಥವಾ ಕಾಳಿ ದೇವಿಯನ್ನು ಪೂಜಿಸುತ್ತೇವೆ. ಎಲ್ಲರಿಗೂ ಶುಭವಾಗಲಿ.